ನೀನು ಮಾಡಿದ ಕರ್ಮದ ಫಲವು ವಿಶೇಷವಾಗಿ ತೀರಿ ಎಂದಿಗೆ ಪರಮಪುರುಷನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಅಭಯಹಸ್ತವನ್ನು ನಿನ್ನ ಮಸ್ತಕದ ಮೇಲೆ ಇರಿಸುವನೋ? ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ತಪವನ್ನು ಆಚರಿಸಿ ಬಳಲುತ್ತಿರುವರೋ? ಯಾವಾತನ ಮಂಗಳ ಸ್ವರೂಪವು ಅನವರತವು ನಿನ್ನ ಹೃದಯ ಮಂದಿರದಲ್ಲಿ ನೆಲೆಗೊಂಡಿರುವುದೋ ಅಂತಹ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವನು. ಆದರೆ ನಿನಗೆ ದರ್ಶನ ನೀಡುವನೇ, ನಿನ್ನ ಜನ್ಮ ಪಾವನಗೊಳಿಸುವನೇ, ನಿನ್ನ ಕುಟೀರವನ್ನು ಪರಮ ಪುನೀತನನ್ನಾಗಿಸುವನೇ. ಹೇ ದೇವದೇವ, ಅನುದಿನವೂ ನಿನ್ನ ನಾಮಸ್ಮರಣೆ ಮಾಡಿ ನಿನ್ನನ್ನು ನೆನೆದಲ್ಲದೆ ಮುಂದಿನ ರಾಜಕಾರ್ಯದತ್ತ ನಾನು ನೆನೆಯುವುದಿಲ್ಲ. ಇದು ಈ ಕ್ಷೀರವು ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ಭಕ್ತ ಶಿರೋಮಣಿ ವಿದುರ ಮಹಾಶಯ. ಬಂದಯ ಕೃಷ್ಣಯ್ಯ. ಭಕ್ತ ಜನ ಮಂದಾರ, ಭವರೋಗ ಪರಿಹಾರ, ಬಯಸಿದ ಭಕ್ತರ ಭಾಗ್ಯಾಧಾರ. ಇಂದು ನಿನ್ನ ದರ್ಶನದಿಂದ ನನ್ನ ಜನ್ಮ ಸಾರ್ಥಕವಾಯಿತು ದೇವ. ಮಾವ, ಭಕ್ತ ಶಿರೋಮಣಿ ವಿದುರ ಕುಶಲವೇ? ಪರಮಾತ್ಮ, ನಿನ್ನ ಅನುಗ್ರಹದಿಂದ ಸರ್ವರೊಡನೆ ಕ್ಷೇಮ ಕೃಷ್ಣಯ್ಯ. ತಮ್ಮ ಅನಿರೀಕ್ಷಿತ ಆಗಮನದ ಉದ್ದೇಶವೇನು? ವಿದುರ ಮಹಾಶಯ, ನಾನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ರಾಜಸಭೆಗೆ ತೆರಳುವ ಮುನ್ನ ನಿನ್ನನ್ನು ಕಂಡು ಕುಶಲ ಪ್ರಶ್ನೆಗಳನ್ನು ಮಾಡಿ ಹೋಗಬೇಕೆಂಬ ಮಹದಾಸೆ ಇಟ್ಟುಕೊಂಡು ನಿನ್ನಲ್ಲಿಗೆ ಬಂದಿರುವೆನು. ನಿನ್ನ ನಿಶ್ಚಲ ಭಕ್ತಿಯು ನನ್ನನ್ನು ಮುಗ್ಧನನ್ನಾಗಿ ಮಾಡಿತು.
ಸಕಲ ಲೋಕಗಳನ್ನು ತನ್ನ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿನ್ನನ್ನು ಮುಗ್ಧನನ್ನಾಗಿಸುವ ಭಾಗ್ಯ ಈ ಪಾಮರನಾದ ನನಗುಂಟೇ ಕೃಷ್ಣಯ್ಯ. ಮಾವ, ನಿನ್ನ ಭಕ್ತಿ ಪ್ರೀತಿಗಳಿಂದ ನಾನು ಅತ್ಯಾನಂದ ಭರಿತನಾದೆನು. ಅದು ಹಾಗಿರಲಿ, ಅರಮನೆಯ ರಾಜ ಭೋಜನಗಳನ್ನು ಸೇವಿಸಿ ನನ್ನ ನಾಲಿಗೆಗೆ ರುಚಿಯಿಲ್ಲದಂತಾಗಿದೆ. ನಿನ್ನ ಈ ಪರ್ಣ ಕುಟೀರದಲ್ಲಿ ನೀನು ಸೇವಿಸುವ ಸಾತ್ವಿಕ ಆಹಾರವೇನಾದರೂ ಇದ್ದರೆ ನನಗೆ ಕೊಡುವೆಯಾ ಮಾವ? ಜ್ಞಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ, ಜ್ಞಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ, ದೀನ ಕುಚೇಲನ ಪರಮ ಗೆಳೆಯ ಹರಿ ಪಾದ ಬೆಳೆಸಿದ ನನ್ನ ಕುಟೀರದೊಳಗೆ, ವಸತಿಗಿಳಿದರೂ ಸರಿ ನನ್ನಿ ಜೀವನ, ವಸತಿಗಿಳಿದರೂ ಸರಿ ನನ್ನಿ ಜೀವನ, ಮಂದಹಾಸವ ಬೀರಿ ಬೆಳಗಿದೆ ನನ್ನ ಮನದಂಗಳದ ಮುಕುಂದ, ಆನಂದ ಮಹದಾನಂದ. ನಾನಾದನಿಗೆ ಮಹಾಧನ್ಯ, ನಾನಾದನಿಗೆ ದೇವಾದಿ ದೇವನ ದರ್ಶನದಿಂದ, ದೇವಾದಿ ದೇವನ ದರ್ಶನದಿಂದ ನಾನಾದನಿಗೆ ಮಹಾಧನ್ಯ, ನಾನಾದನಿಗೆ ಪರಮಾತ್ಮ, ತಮ್ಮ ಪಾದಾಗಮನದಿಂದ ನನ್ನ ಕುಟೀರವು ಪಾವನವಾಯಿತು ದೇವ. ವಿದುರ, ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯ ತನಕ ಸೆಳೆತಂದಿತೆಂದರೆ ನೀನೇನು ಸಾಮಾನ್ಯನೇ ವಿದುರ? ತಮ್ಮ ಪಾದಾಗಮನದಿಂದ ನನ್ನ ಕುಟೀರವು ಪಾವನವಾಯಿತು ದೇವ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ.
ವಿದುರ ನಿನ್ನಿ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ ವಿದುರ ನಿನ್ನಿ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ ವಿದುರ ವಿದುರ ನಿನ್ನಯ ಹರಿಯರು ಬಲ್ಲರೆ ಮಾನವ ಗುಣಗಂಭೀರ ನಿನ್ನಯ ಹರಿಯರು ಬಲ್ಲರೆ ಮಾನವ ಗುಣಗಂಭೀರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕ್ಷೀರದಿಂದಲೇ ಜೀವಿಸುತ್ತಿರುವೆ ಕ್ಷೀರದಿಂದಲೇ ಜೀವಿಸುತ್ತಿರುವೆ ಧರೆಯೊಳು ನಿನಗೆ ನೀರುವರೆ ವಿದುರ ನಿನ್ನಯ ಗುಣಕ್ಕೆ ಸಮನಿಹರೆ ಧರೆಯೊಳು ನಿನಗೆ ನೀರುವರೆ ವಿದುರ ನಿನ್ನಯ ಗುಣಕ್ಕೆ ಸಮನಿಹರೆ ಇದನರಿಯದನಿ ಪಾಮರನಂತೆ ಇದನರಿಯದನಿ ಪಾಮರನಂತೆ ವಿದುರ ನಿನ್ನಿ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ ವಿದುರ 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 ನಿನ್ನ ವಿನೋದವನ್ನು ಬಿಟ್ಟು ನನಗರ್ಪಿಸಿ ನೀನು ಸೇವಿಸಿದ ಆ ಕ್ಷೀರದ ಪಾತ್ರೆಯನ್ನು ತೆಗೆದುಕೊಂಡು ಬಾ ಅದರಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ ತೆಗೆದುಕೊಳ್ಳಿ ಪರಮಾತ್ಮ. ನೋಡಿದೆಯೇ ವಿದುರ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ? ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು. ಭಕ್ತರು ನೀಡಿದ ಆಹಾರವು ಅತ್ಯಲ್ಪವಾದುದಾದರೂ ಅದರಿಂದಲೇ ನಾನು ತೃಪ್ತಿ ಹೊಂದುವೆನು. ನೋಡುವಿದ್ರ ನೀನು ಕೊಟ್ಟ ಕ್ಷೀರದಿಂದ ನಾನು ಅತ್ಯಾನಂದ ಭರಿತನಾಗಿ ಅಲ್ಲಿ ನೋಡುವಿದ್ರ ಭಕ್ತಿ ಎಂಬ ಕ್ಷೀರ ಸಾಗರವೇ ಹುಟ್ಟಿ ಹರಿಯುತ್ತಿರುವುದು. ಆಶ್ಚರ್ಯ ಆಶ್ಚರ್ಯ ಪರಮಾಶ್ಚರ್ಯ. ಇದರ ಬ್ರಹ್ಮಾಂಡದೀಶಂ ಭೂಮಿಯೋ ಭಕ್ತ ಪರಿಪಾಲಿತಂ ಭಕ್ತಾದಿ ಮುನಿವಂದಿತಂ ದಾನವ ಕುಲ ವಿನಾಶಿತಂ
ದಾನವ ಕುಲ ವಿನಾಶಿತ. ಸಾಗರಾಶಯನಾದ ನನ್ನ ಮಹಿಮೆಯನ್ನು ಆ ಮಾತೆಯಾದ ಯಶೋಧಾದೇವಿಯೊಬ್ಬಳು ಮಾತ್ರ ಬಲ್ಲಳು. ಪಾಮರನಾದ ನಾನು ಹೇಗೆ ತಾನೇ ತಿಳಿಯಬಲ್ಲಿ? ಮಾವ, ಭಕ್ತರಾದ ಪಾಂಡವರು ಪುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನನ್ನ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತಾಡಿಕೊಂಡು ಆ ಬಳಿಕ ದುರ್ಯೋಧನನ ರಾಜಸಭೆಗೆ ಬರುವೆನು. ಮಾವ, ಅಲ್ಲಿಗೆ ನೀನು ಬಾ. ಮಹಾವಿಷ್ಣುವಿನಿಂದ ಪಡೆದ ಆ ಗೋವರ್ಧನ ಧನುಸ್ಸನ್ನು ತರುವುದನ್ನು ಮರೆಯಬೇಡದಿದ್ದೀರಾ? ಹಾಗೇ ಆಗಲಿ ಪರಮಾತ್ಮ. ಶ್ರೀಹರಿ ಶ್ರೀಹರಿ ಶೌರಿ ಮುರಾರಿ ಶೌರಿ ಮುರಾರಿ. ನಾನಿನ್ನ ದಾಸನಯ್ಯ, ನಾನಿನ್ನ ದಾಸನಯ್ಯ,
ವೀರ ಸುಜನತಾದಾರ ಗಂಭೀರವರ ಸರಳ ಹೃದಯ ಗುಣ ಭರಿತ ಮಹೋದಯ ಧೀರ ಮಹಾದರ ಧರ್ಮ ಶೂರ ಪರಮ ಪುರುಷ ನುತಿ ನಿರ್ಭರ ಭುವರ ಖ್ಯಾತ ಸಾಮ್ರಾಷ್ಟ್ರಿತ ಮೌಲಿ ಪ್ರಜಾತ ಭರತ ಖಂಡ ಧರಣೀಪನೇತ ಕೀರ್ತಿ ಸಮೇತ ಧೃತರಾಷ್ಟ್ರ ಧೀರ ಕಿಶೋರಾನಂದನ ಗಾಂಧಾರಿ ದೇವಿ ಪ್ರಿಯ ಕುಮಾರ ಶತ ಸಹೋದರಾಗ್ರಜ ಸರ್ಪಲಾಂಛನ ಕೌರವೇಶ್ವರನಿಗೆ ಜೈ ಭವ ಜೈ ಭವ ಜೈ ಭವ. ಗಂಗಾತನೆಯ ಭೀಷ್ಮಾಚಾರ್ಯರೇ, ಗುರುದ್ರೋಣರೇ, ಚೆಕ್ಕಪ್ಪ ವಿದುರ ಮಹಾಶಯ, ಸಹೋದರ ದುಶ್ಯಾಸನ, ಅಗ್ರಜ, ನನ್ನ ಪ್ರಾಣಮಿತ್ರ ಹಂಗಾಧಿಪ ಕರ್ಣ, ಯೋಧನ, ನನ್ನ ಸೋದರ ಮಾವ ಶೇಕುನಿ, ನಿಮ್ಮಗಳ ಬೆಂಬಲವಿರುವಲ್ಲಿ ಹೊರಗಲಾಂಛನನ ಮೆರುಗು ಸ್ವರ್ಗಾನಕ್ಕೆ ಸರಿವೋಲುವಂತಿದೆ. ಹೊರಗಲಾಂಛನನ ಮೆರುಗು ಸ್ವರ್ಗಾನಕ್ಕೆ ಸರಿವೋಲುವಂತಿದೆ. ಕಾರ್ಕಸರ ಸಂಪನ್ನ ಕೀರ್ತಿ ಮಣಿಮಕುಟ ಮರ್ಧನಗೆ ದುರೋದರ ನಿಪುಣ ನಿರ್ಜರೇ ದಾನಗೈದ ಕೃಷ್ಣ ಸಹೋದರ ಎನಗೆ ಸುರಸಿಂಧೂತನಯ ಉರುವಂದ್ಯವಿನಯ ಹೀಗಿರುವಲ್ಲಿ ಸಾಟಿರುವರೆಯ ನನಗೆ ಸಾಟಿರುವರೆ ಸಾಟಿರುವರೆಯ ನನಗೆ ಸಾಟಿರುವರೆ ಹೊರಟುಲ ಸಿಂಹಾಸನದಿ ಛಲವ ಹಿಡದೆ ಸೌರ್ಯದಿಯೇ ಕೈತದರೆ ಎನಸಿ ಮಾಡುತ್ತೆ ಸಾಟಿರುವರೆಯ ನನಗೆ ಸರಿ ಸಾಟಿರುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಸೌರ್ಯದಿ ರಣದಲ್ಲಿ ಋತುಗಳ ಹೊದಿಸದೆ ಬಿಡುವನೆ ಭೀಷ್ಮ ಗುರುದ್ರೋಣಾದಿಗಳಿರಲು ಸೌರ್ಯದಿ ರಣದಲ್ಲಿ ಋತುಗಳ ಹೊದಿಸದೆ ಬಿಡುವನೆ ಮಾವಜ ಕುಂತಲಹೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಮಾವಜ ಕುಂತಲಹೆ ಬಿಡುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಶಾಸನ ಅವರನ್ನು ವಧಿಸದಿರುವನೆ ಅನುಡದು ಶಾಸನ ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿ ಸಾಟಿರುವರೆಯನ್ ನನಗೆ ಸಾಟಿರುವರೆ ಸಾಟಿರುವರೆಯನ್ ನನಗೆ ಸಾಟಿರುವರೆ ಹೊರಕುಲ ಸಿಂಹಾಸನದಿ ಛಲವ ಬಿಡದೆ ಸೌರ್ಯದಿಯೇ ಕೈತದರೆ ಎನಿಸಿ ಮಾಡುತ್ತೆ ಸಾಟಿರುವರೆಯನ್ ಸಾಟಿರುವರೆ. ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಸಂಪತ್ತನ್ನು ಕಳೆದುಕೊಂಡು ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದ ಆ ಪಾಂಡವರು ನಾಚಿಕೆ ಇಲ್ಲದೆ
ಪುನಃ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ರಾಯಭಾರಿಯಾಗಿ ಶ್ರೀಕೃಷ್ಣನನ್ನು ಕಳಿಸಿರುವರಂತೆ. ಕೇಳಿದಿರಾ ಅವರ ಧೈರ್ಯ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಇದ್ದಲ್ಲಿ ಯುದ್ಧವೇ ಸಿದ್ಧವಲ್ಲವೇ? ಯುದ್ಧ ತಾತ, ನನ್ನ ಬಳಿಯಲ್ಲಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ, ಪಾಂಡವರ ರಣಯುದ್ಧವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶ. ಅಗ್ರಜ, ನಮ್ಮ ಅಂಗರಾಜನಾದ ವೀರ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವರಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇತಕ್ಕೆ ಅದರ ಚಿಂತೆ? ಪುರುಷೋತ್ತಮರು ಬರ್ತಿರುವರು. ಪುರುಷೋತ್ತಮ, ಪುರುಷರಲ್ಲಿಯೇ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಮಾಧವನು ಪುರುಷೋತ್ತಮನು. ಆತನು ನೇರವಾಗಿ ನನ್ನರ ಮನೆಗೆ ಬಾರದೆ ಈ ದಾಸಿ ಪುತ್ರ ವಿದುರನ ಮನೆಗೆ ಹೋದ. ಹೋಗಲಿ ಬಿಡಿ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಶ್ರೀಕೃಷ್ಣ ಪರಮಾತ್ಮನು ಕೇಳಲು ರಾಯಭಾರಿಯಾಗಿ ಬರುತ್ತಿರುವನು. ನಿನ್ನಲ್ಲಿ ಯಾಚನೆಗೋಸ್ಕರವಲ್ಲ. ಯಾರು ಯಾರು ಮಾತನಾಡುತ್ತಿರುವವರು? ಓ ಚಿಕ್ಕಪ್ಪ ವಿದುರ ಮಹಾಶಯ, ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಅದನ್ನು ನಾನು ನಡೆಸಿಕೊಡಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ರೋಗಿಗೆ ಅಪತ್ಯವು ರಕ್ಷಿಸಿದಂತೆ ಪಥ್ಯವು ಎಂದಿಗೂ ರಚಿಸುವುದಿಲ್ಲ. ಈ ರೀತಿ ನಿನ್ನ ಬುದ್ಧಿ ವಿಕಲ್ಪವಾಗಿರುವುದರಿಂದ ಸಕಲ ವೀರರಿಂದ ಪರಿವೇಷ್ಟಿತನಾದ ನನಗೆ ಓರ್ವ ದಾಸಿ ಪುತ್ರ ನೀತಿ ವಚನ ಅನವಶ್ಯಕ. ಒದರದಿರಲೋ ವಿದುರ ಸದರತೆ, ದುಡುಕಿ ಒದರದಿರಲೋ ವಿದುರ ಸದರತೆ. ಒದರದಿರಲೋ ವಿದುರ ಸದರತೆ, ದುಡುಕಿ ಒದರದಿರಲೋ ವಿದುರ ಸದರತೆ. ನಡೆದ ಸಭೆಯಲ್ಲಿ ನಿಂತು ಧರಿದು ಈ ಗೌರವನ, ನಡೆದ ಸಭೆಯಲ್ಲಿ ನಿಂತು ಧರಿದು ಈ ಗೌರವ. ತುಡಿವೆಯಾದೊಡೆ ಹಿರಿದು ಕಲ್ಲನಿ ಕಟ್ಟದಳು, ತುಡಿವೆಯಾದೊಡೆ ಹಿರಿದು ಕಲ್ಲನಿ ಕಟ್ಟದಳು. ಹೊದರದಿರಲೋ ವಿದುರ ಸದರತೆ, ದುಡುಕಿ ಹೊದರದಿರಲೋ ವಿದುರ ಸದರತೆ. ಕಪ್ಪಲಿಯ ಮಗ ನೀನು ಪರದೇಶಿ, ಹೆಪ್ಪುಲಿಯ ಗರ್ಭವನ್ನು ಭೇದಿಸುವ ತರದಿ. ಕಪ್ಪಲಿಯ ಮಗ ನೀನು ಪರದೇಶಿ, ಹೆಪ್ಪುಲಿಯ ಗರ್ಭವನ್ನು ಭೇದಿಸುವ ತರದಿ. ಕಡುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಕುರುದರೆಯ ಧಿಕ್ಕರಿಸಿ. ಕಡುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಕುರುದರೆಯ ಧಿಕ್ಕರಿಸಿ. ಬರೆಯ ಧಿಕ್ಕರಿಸಿ, ಬರೆಯ ಧಿಕ್ಕರಿಸಿ. ಹೊದರದಿರಲೋ ವಿದುರ ಸದರದಿ, ದುಡುಕಿ ಹೊದರದಿರಲೋ ವಿದುರ ಸದರದಿ. ನೆರೆದ ಸಭೆಯಲ್ಲಿ ಧರಿದು ಈ ಕೌರವನ ವಿದುರ. ನಡೆದ ಸಭೆಯೊಳು ನಿಂತು ಧರಿದು ಈ ಕೌರವ. ತುಡಿವೆಯಾದೊಡೆ ಹಿರಿದು ಕಲ್ಲನಿ ಕಟ್ಟದಳು, ತುಡಿವೆಯಾದೊಡೆ ಹಿರಿದು ಕಲ್ಲನಿ ಕಟ್ಟದಳು. ಹೊದರದಿರಲೋ ವಿದುರ ಸದರದಿ, ದುಡುಕಿ ಹೊದರದಿರಲೋ ವಿದುರ ಸದರದಿ, ದುಡುಕಿ ಹೊದರದಿರಲೋ ವಿದುರ ಸದರದಿ. ಸಹೋದರ ವಿಚಾರ, ಹಿರಿಯನು ಪೂಜ್ಯನೆಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜ ಆಸ್ಥಾನವೆಂಬ ಗೌರವವಿಲ್ಲದೆ ಮಾತನಾಡುತ್ತಿರುವ ಕೂಡಲೇ ಈ ವಿದುರನನ್ನು ಸಭೆಯಿಂದ ಹಾಚು ದೂಡಿ ಬಿಡು. ಎಲೆಯಲವೋ ದಾಸಿಪುತ್ರ ವಿದುರ, ನಡೆದುರುಳ ನಡೆದುರುಳ ಕಡಿಸಡೆಗರದಲ್ಲಿ ನುಡಿಯುವುದನ್ನು ಉಚಿತ. ನಡೆದುರುಳ 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 ಕಡಿಸಡೆಗರದಲ್ಲಿ ನುಡಿಯುವುದನ್ನು ಉಚಿತ. ನಡೆದುರುಳ
ರಾಜಸಭೆಗೆ ಆಗಮಿಸಿದ್ದು ಅಲ್ಲವೇ ನಮ್ಮ ಅಗ್ರಜನ ವಿರುದ್ಧವಾಗಿ ಮಾತನಾಡುತ್ತಿರುವೆಯ? ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾದೀತು, ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇಹ ವಿವೇಕಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆಯು ಸೀಳಿ ಹೋಗಬಾರದೇಕೆ? ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಳೆಯನ್ನು ಪ್ರಹರಿಸಿಕೊಳ್ಳುವಾಗ ಆ ಮಹಾವಿಷ್ಣುವು ಕೊಟ್ಟ ಈ ಧನಸ್ಸನ್ನು ನಿನ್ನಂತವನಿಗೆ ಯೋಗ್ಯವಲ್ಲ. ಇದನ್ನು ಈಗಲೇ ಮುರಿದು ಬಿಸಾಡುವೆ. ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯರಾದ ಭೀಷ್ಮರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಮಿತ್ರ ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಎದುರುಯ್ಯ. ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಳಧನಸ್ಸಿನ ಹೊರಗಳಿಸಿ ಯುದ್ಧದೋಳ್ಹ ಮಧ್ಯಮ ಪಾಂಡವನನು ವಧಿಸುವುದಾಗಿ ಪಣ ತೊಟ್ಟ ನಿನಗೆ ಯುದ್ಧದೋಳ್ಹ ಮಧ್ಯಮ ಪಾಂಡವ ಪಾರ್ಥನನು ವಧಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧುದ ಈ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರದ ಭರವಸೆ ಕರ್ಣ ಶತಸಹಸ್ರ ಕೋಟಿ ಬಿಲ್ಲುಗಾರರು, ಲಕ್ಷೋಪಲಕ್ಷ ಗದಾದಂಡ ಪ್ರವೀಣರು ಸಮರ ಸನ್ನದ್ಧರಾಗಿ ಪಣದಲ್ಲಿ ನಿಂತಿರುವಾಗ ಈತನೊಬ್ಬ ಬಿಲ್ಲು ಮುರಿದು ಬಿಸಾಡಿದರೇನಾಯಿತು? ಅಥವಾ ಈತನ ತುಕ್ಕು ಹಿಡಿದ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೂ? ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದೇ ಆದರೆ ಅಂಥವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರ ಹೋಗಬೇಕಾದಿತ್ತು. ಎಚ್ಚರ. ಸಹೋದರ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೆನಲ್ಲ. ಸಿದ್ಧವಾಗಿರುವುದು ಅಣ್ಣ. ಸಿದ್ಧವಾಗಿರುವುದೇ? ಎಲ್ಲಿ ಕೊಡು. ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಇದೋ ತೆಗೆದುಕೋ ಅಗ್ರಜ. ವೃಷ್ಟಿ ಕುಲಾಬ್ಧಿ ಚಂದ್ರ ಯದು ಕುಲಾನ್ವಯ ಕೀರ್ತಿ ಸಾಂದ್ರ ಸುಪ್ರಕಾಶ ಸಜ್ಜನ ಹೃದಯ ನಿವಾಸ ಮಧುರ ಮಂದಸ್ಮಿತ ಚಾರುದರ ಆಸ ಷೋಡಶ ಸಹಸ್ರಮಾನಿನಿ ಮನೋಹರ ಗೋಕುಲ ವಿಹಾರಿ ಪಾಂಡವರಾಯ ಭಾರಿ ಯದು ನಂದ ನಿನಗೆ ಬಹುಪರ ಬಹುಪರ ಬಹುಪರ. ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿ ಗುರುಜನರು ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳ ಮೇಲೆ ಬೀಳುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗಿ. ಚಕ್ರೇಶ್ವರ, ಭಾರತ ಕುಲ ಚಕ್ರೇಶ್ವರನಾಗಬೇಕಾಗಿರುವ ನೀನು ದೂತನಾಗಿ ಬಂದ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸುವುದೇ? ನಾನೇ ಅಲ್ಲಿಗೆ ಬರುತ್ತಿದ್ದೇನಲ್ಲ. ನನಗೂ ಅದೇ ಸಂದೇಹ. ದುರ್ಯೋಧನನ ಸಿಂಹಾಸನದಿಂದ ಇಳಿದು ಅಥವಾ ಕೃಷ್ಣ, ನಿನ್ನ ತಂತ್ರಮಂತ್ರಗಳು ನಮ್ಮ ಸಾರ್ವಭೌಮರನ್ನು ಏನೂ ಮಾಡಲಾಗದು. ನಮ್ಮ ಸಾರ್ವಭೌಮನ ಮುಂದೆ ನಿನ್ನ ತಂತ್ರಮಂತ್ರಗಳು ಧೂಳಿಪಟ ಧೂಳಿಪಟ.
ಅಟ್ಟಹಾಸದಿ ಮೆರೆವ ದಿಟ್ಟ ಶತ್ರುಗಳ ಎದೆ ಮೆಟ್ಟಿಸಿರುವ ಜಟ್ಟಿ ದುರಂದರ ಕುರುಚಕ್ರವರ್ತಿ ನಿನ್ನಂತಹ ಡಾಂಬಿಕನಿಗೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ. ದೂತನಾಗಿ ಬಂದಿರುವೆ, ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಒಡನೋಡಿ ಬಂದು ನೋಡಿದ ಮಾತ್ರಕ್ಕೆ ನಿನ್ನೆಡೆಗೆರೆಗೆದೆನೆಂದು ಭಾವಿಸಿದೆಯಾ ಗೋಪಾಲ? ಗೋಪಾಲಕನಾಗಿ ಗೋವುಗಳನ್ನು ಕಾಯ್ದದ್ದಾಯಿತು, ಚೋರತನದಿಂದ ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದದ್ದಾಯಿತು, ವಿವಿಧ ವೇಷಗಳನ್ನು ಧರಿಸಿ ಗೋಪಿ ಸ್ತ್ರೀಯರ ಮನಸೆಳೆದದ್ದು ಆಯಿತು. ಈಗ ಆ ಪಾಂಡವರಿಗೆ ರಾಯಭಾರಿಯಾಗಿ ಬರಬಹುದು. ನೀನು ಬರುವೆ ಎಂದು ವಿವಿಧ ಭಕ್ಷ್ಯ ಭೋಜನಗಳನ್ನು ಸಿದ್ಧಪಡಿಸಿದ್ದೆ. ನೆಟ್ಟಗೆ ನನ್ನರ ಮನೆಗೆ ಬಾರದೆ ನಿನ್ನ ಹುಟ್ಟುಗುಣಕ್ಕನುಸಾರವಾಗಿ ದಾಸಿಪುತ್ರ ವಿದುರನ ಪರ್ವ ಕುಟೀರಕ್ಕೆ ಹೋದೆ. ಬಂದದ್ದಾಯಿತು. ಸಹೋದರ, ಶೂರ ಕರ್ಣನ ಪರಮಾತ್ಮ ರೂಪ ಭಯಂಕರ ರೂಪಮಹೇಶ್ವರ ಚಾಪ ವಿದ್ಯದಿ ಶೂರ ಕರ್ಣನ ಪರಮಾತ್ಮ ಸೋದರ ಭಾವನ
ನೀಲವರ್ಣಧಾರಿ ಈ ಚಲವ ನೀಲವರ್ಣಧಾರಿ ಈ ಚಲುವ ಕೊಳಲನಾದದಿ ಜಗದ ಜನರನ್ನೆಲ್ಲ ಮರಳುಗೊಳಿಪ ಕೃಷ್ಣ ನಿನಗೆ ಈ ನರ್ತಕಿಯರ ನಮನಗಳು ನಮನಗಳು ಈ ನರ್ತಕಿಯರ ನಮನಗಳು. ನರ್ತಕಿಯರೇ, ಕೃಷ್ಣ ಮತ್ತೊಮ್ಮೆ ಹೇಳಿ. ಭೀಮನಿಗಿಡನು ಕಡುಬೈರೆ ನಮ್ಮ ಹಸ್ತಿನಾಪುರ ಬಳಿಯ ಗದಗಾರಿ ಭೀಮನಿಗಿಡನು ಕಡುಬೈರೆ ನಮ್ಮ ಹಸ್ತಿನಾಪುರ ಬಳಿಯ ಗದಗಾರಿ ಇವನಿಗೆ ಸರಿಸಾಡಿ ಯಾರಿಗನಿಲ್ಲಿ ಇವನಿಗೆ ಸರಿಸಾಡಿ ಯಾರಿಗನಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಜಗದೇಕ ವೀರ ಛಲದಲ್ಲಿ ಬಲದಲ್ಲಿ ಜಗದೇಕ ವೀರ ಕರುಣಾಳು ಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಟೇಶ್ವರ ವೀರ ಕರುಣಾಳು ಕುರು ಪರಾಜೇಶ್ವರ ದಿಮಿಟಕ ಜುನುತಕ ದಿಮಿಟಕ ಜುನುತಕ ದಿಮಿಟಕ ಜುನುತಾಂ ತಾತ ದಿಮಿಟಕ ಜುನುತಕ ದಿಮಿಟಕ ಜುನುತಕ ದಿಮಿಟಕ ಜುನುತಾಂ ತಾಂ ತಾಂ ದಿಮಿಟಕ ಜುನು ದಿಮಿಟಕ ಜುನು ದಿಮಿಟಕ ಜುನುತಾಂ ತಾಂ ತಾಂ ದಿಮಿಟಕ ಜುನುತಕ ದಿಮಿಟಕ ಜುನುತಕ ದಿಮಿಟಕ ಕರುಣಾಳು ಕುರುಬು ಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಟೇಶ್ವರ ವೀರ ಕರುಣಾಳು ಕುರುಬು ಪರಾಜೇಶ್ವರ ರಾಜೇಶ್ವರ ಮುರಹರಿ ಬಂದ ಮುಖ್ಯ ಉದ್ದೇಶವೇನೆಂಬುದನ್ನು ಈ ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮೆಲ್ಲರ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ, ರಾಜ್ಯ ಕಾರ್ಯ ವ್ಯವಸ್ಥೆಯು ಈ ದಿನ ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಒಂದು ವೇಳೆ ನೀವು ಹಾಗೆ ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿವೆ.
ಈಗ ನಿಮ್ಮ ಮುಂದೆ ಇರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಸ್ತಿತ್ವಗಳನ್ನು ನಿರ್ಧರಿಸುವಂಥವುಗಳಾಗಿವೆ ಎಂಬುದನ್ನು ನೀವು ತಿಳಿಯಬೇಕು. ಪವಿತ್ರ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವಿರೋ, ಇವೆರಡರಲ್ಲೊಂದು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕು. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರು. ಅಲ್ಲದೆ ನನ್ನೊಂದಿಗೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ನಮ್ಮ ಮುಂದಿನ ರಾಜ್ಯ ಕಲ್ಯಾಣಕ್ಕಾಗಿ ನಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಕೇಳಿದಿರ ಪಾಂಡವರ ಈ ವಿನಯ ವಚನಗಳನ್ನು? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರಿದ ದೀರ್ಘ ವೈರಮ್ಯವನ್ನು ಮರೆತು ಪಾಂಡುನಂದನರು ನಿಮ್ಮಲ್ಲಿ ಅರ್ಧ ಭೂಮಿಗಾಗಿ ಯಾಚುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಅವರೊಂದಿಗೆ ಶಾಂತಿಯಿಂದ ಸಂಧಿಗೆ ಸಹಕರಿಸಿ ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ, ಕುರುಕುಲಕ್ಕೆ ಗುರುದ್ರೋಣರೇ, ಕುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ, ಅರಸು ಕುಲ ಧರ್ಮ ನಶಿಸಿತೆ ಸುಯೋಧನ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಸಂಧಿ ಬೇಡಲು ಬಂದ ರಾಯಭಾರಿಯುನ ಭರತ ವಂಶ ಕುಲಾಂತಕನಲ್ಲವಯ್ಯ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ, ಸುಯೋಧನ. ನನ್ನ ಸಂದೇಶವನ್ನು ಸೇರಿಸಿ ಹೇಳಲಾಗಿದೆ. ಇನ್ನು ಮುಂದಿನ ವಿಚಾರಗಳು ಕರ್ತವ್ಯಗಳನ್ನು ಪಾಲಿಸಬೇಕಾಗಿದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಸಭಾ ಸಜ್ಜನರೇ, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಮಾತುಗಳನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ಬಾಳು. ಪಿತಾಮಹ, ರಾಜ್ಯದ ವಿಚಾರದಲ್ಲಿ ತಾವು ವತ್ಸ ದುರ್ಯೋಧನ, ಶಾಂತಿ ಸಂಧಾನಕ್ಕೆ ಆಗಿ ಬಂದವರನ್ನು ಅನ್ಯತಾ ಭಾವಿಸಬೇಡ. ಪಾಂಡುಪುತ್ರರನ್ನು ಬೇರೆಯವರೇ
ಅವರು ಬಸಣ್ಣ ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಒಂದು 5 ನಿಮಿಷ ಬಸಣ್ಣ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು, ಇದು ನನ್ನ ಅಭಿಮತ. ಗುರುದೇವ, ಇದು ರಾಜ್ಯದ ಪರಡಶಾಲೆಯಲ್ಲ, ರಾಜಸ್ಥಾನ. ಕುಮಾರ ದುರ್ಯೋಧನ, ಯಾರು ಯಾರು ಮಾತನಾಡುತ್ತಿರುವವರು? ಓ ಚಿಕ್ಕಪ್ಪ ವಿದುರ ಮಹಾಶಯ, ಏನು ಹೇಳಿದೆ? ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನೆ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ವಿವೇಕ ಹೇಳುವುದು ನಮ್ಮಂತಹ ಹಿರಿಯರ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸದು. ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳುವುದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸಿ. ಪಾಂಡವರಿಗೆ ಇಷ್ಟವಿದ್ದಷ್ಟಾದರೂ ಭೂಮಿಯನ್ನು ಕೊಡು, ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಪಾಂಡವರಿಗೆ ಹೇಳಲೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ನಿನಗಾಗಲಿ, ಕೃಷ್ಣನಿಗಾಗಲಿ, ಭೀಷ್ಮ ದ್ರೋಣನಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷಗಳು ಕಂಡು ಬರುತ್ತಿರುವವಲ್ಲವೇ? ಆ ಪಾಂಡವರು ನಿರ್ದೋಷಿಗಳು. ಕುಂತಿಪುತ್ರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಮಾತನಾಡುವಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನವಾಗಿಯೇ ಮುಟ್ಟಿದೆ. ಆದರೆ ಈ ನಿಮ್ಮ ಹೊರಂಬರುವ ಬುದ್ಧಿ, ಹೊರಂಬರುವ ಮಾತುಗಳಿಗೆ ಹೊರಂಬಡುವ ಬುದ್ಧಿಹೀನನಲ್ಲ ಈ ಕುರು ಸಾರ್ವಭೌಮ. ನನ್ನ ನರನಾಡಿಯಲ್ಲಿಯೂ ಹರಿಯುತ್ತಿರುವುದು ಶುದ್ಧ ಶಕ್ತಿಯ ರಕ್ತವೇ, ಪರಂತು ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಸಾಕು ಮಾಡು ನಿನ್ನ ಹೊರಪಟತ್ವ. ರಾಯಭಾರಿ ಗೋಕುಲ ವಿಹಾರಿ, ಏನೆಂದೆ ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಚಯದ ದುರಾಭಿಮಾನವೇ. ಹಾಗಲ್ಲ, ನಾನು ಹೇಳುವೆನು ಕೇಳು ಕೃಷ್ಣ. ನನ್ನನ್ನೇ ಸದೆಯ ಬಡಿಬೇಕೆಂದಿರುವನಲ್ಲ ಆ ನಿನ್ನ ಬಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪ್ರಾಣಮಿತ್ರ ಕರ್ಣನನ್ನು ಓದಿಸಬೇಕೆಂದು ಪಣ ತೊಟ್ಟಿರುವನಲ್ಲ ಆ ನಿನ್ನ ಪಾರ್ಥ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿರಂತರವೂ ನಿನ್ನಂತಹ ಕಪಟ ಸ್ನೇಹವನ್ನು ಮಾಡುತ್ತಿರುವರಲ್ಲ ಆ ಮೂಢ ಪಾಂಡವರು, ಅದು ದುಸ್ಸಾಹವಾಸ. ದುರ್ಯೋಧನ ದುಶ್ಶಾಸನರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕಿಯನ್ನು ಹಾರಿಸಬೇಕೆಂದು ಯೋಜನೆ ಮಾಡುತ್ತಿರುವರಲ್ಲ ಆ ಲಜ್ಜೆಗೆಟ್ಟ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ಪರಾಕ್ರಮಿಗಳು, ಪ್ರತಾಪ ಸಿಂಹರೆಂದು ಎಣ್ಣೆ ಕೊಚ್ಚಿಕೊಳ್ಳುತ್ತಿರುವರಲ್ಲ ಆ ನಿನ್ನ ಲಜ್ಜೆಗೆಟ್ಟ ಪಾಂಡವರು, ಅದು ದುರಭಿಮಾನ. ಈ ಸಭೆಯಲ್ಲಿ ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠಶೋಧನೆ ಮಾಡಿ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಈ ಕುರು ಸೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬಿರುಮಾತುಗಳಿಂದ ಎಂದಿಗೂ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡ ಬಲು ಬೇಸರವೋ. ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡ ಬಲು ಬೇಸರವೋ. ನಾಡಿಗೋಗಲಿ ನಾಡು ದೊರಕದು, ನೀಡಲಾಗಲಿ ರಾಜ್ಯವನ್ನು. ನಾಡಿಗೋಗಲಿ ನಾಡು ದೊರಕದು, ನೀಡಲಾಗಲಿ ರಾಜ್ಯ. ಮುದಡಿ ಮೆರವ ಅದಮ ಪಾಂಡವರ ಮೆಟ್ಟಿ ಮೆರೆಯುತ್ತಾ ಕುಕ್ಕಿಕೊಳ್ಳುವೆ ಧರೆಯೊಳಗೆ. ಅದಮ ಪಾಂಡವರ ಮೆಟ್ಟಿ ಮೆರೆಯುತ್ತಾ ಕುಕ್ಕಿಕೊಳ್ಳುವೆ ಧರೆಯೊಳಗೆ, ಕುಕ್ಕಿಕೊಳ್ಳುವೆ ಧರೆಯೊಳಗೆ, ಕುಕ್ಕಿಕೊಳ್ಳುವೆ ಗದೆಯೊಳಗೆ. ಕೃಷ್ಣ, ಹೋಗು, ಆ ನಿನ್ನ ಹೇಡಿ ಪಾಂಡವರಿಗೆ ತಿಳಿಸು, ಸಮರವೇ ಸಿದ್ಧವೆಂದು.